ಕೊಪ್ಪಳದಿಂದ ತನುಶ್ರೀ ಕಾಲ್ ಮಾಡಿದ್ದಾರೆ. ನಮಸ್ತೆ ತನುಶ್ರೀ ಅವರೇ. ತನುಶ್ರೀ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಪ್ರಶ್ನೆ ಏನು ಕೇಳಿ. ನಮ್ಮ ಪ್ರಶ್ನೆ ಮೇಡಮ್, 4 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ನಾವು ನಮ್ದು ಕೊಪ್ಪಳ ಡಿಸ್ಟ್ರಿಕ್ಟ್ ಕಡೆ ಹಳ್ಳಿ, ಇಲ್ಲಿ ಆಚರಿಸಲ್ಲ. ಹಾ, ಓಕೆ. ಇವಾಗ ಆಚರಿಸಿದ್ರೆ ಹೆಂಗಿರುತ್ತೆ ಅಂತ ಮದುವೆ ಆಗಿ 4 ವರ್ಷ ಆಗಿದೆ, ಈಗ ನಾನು ಶುರು ಮಾಡ್ಬೋದಾ ಅಂತ ಕೇಳ್ತಿದ್ದೀರಾ? ಸರಿ, ಹೌದು ಮೇಡಮ್. ಓಕೆ. ಮದುವೆ ಆಗಿ 4 ವರ್ಷ ಆಗಿದೆಯಂತೆ, ಈಗ ವ್ರತಾಚರಣೆ ಮಾಡ್ಬೋದಾ ಅಂತ? ಖಂಡಿತ ಮಾಡ್ಬೋದಮ್ಮ. ಅದಕ್ಕೇನು ಇದು ಇಂಥದೇ ವರ್ಷ ಮಾಡಬೇಕು ಅನ್ನೋದೇನಿಲ್ಲ. ಮದುವೆ ಆದ ನಂತರದಲ್ಲಿ ಮಾಡೋದು ನಿಮ್ಮ ಮನೆಯ ಒಂದು ಅಭಿವೃದ್ಧಿಗಾಗಿ, ಯಜಮಾನರ ಒಂದು ಆರೋಗ್ಯ ಆಯಸ್ಸಿಗಾಗಿ ಮಾಡ್ತಕ್ಕಂತಹ ಪೂಜೆ ಖಂಡಿತ ಮಾಡಿ. ಮತ್ತು ಶುರು ಮಾಡಿದ ಮೇಲೆ ಒಂದು 9 ವರ್ಷಗಳ ಕಾಲ ಸತತವಾಗಿ ಮಾಡಿ ಕೊನೆಯ ವರ್ಷದಲ್ಲಿ ಒಂದು ಉದ್ಯಾಪನೆಯನ್ನು ಕೂಡ ಮಾಡಬಹುದಾಗಿದೆ. ಪಾರ್ವತಿ ಪರಮೇಶ್ವರರ ಒಂದು ವಿಶೇಷವಾದ ಪೂಜೆ ಇದು. ಹಾಗಾಗಿ ಇದನ್ನು ಮಾಡೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಯಾಕೆಂದರೆ ಪರಮೇಶ್ವರ ಒಂದು ರೀತಿ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಕೂಡ ಒಲಿತಕ್ಕಂಥವನು. ಬಹಳ ಸುಲಭವಾಗಿ ಕೇವಲ ಒಂದಷ್ಟು ಜಲವನ್ನು, 1-2 ಬಿಲ್ವಪತ್ರೆಯನ್ನು ಹಾಕಿದರೆ ಸಾಕು ಒಲಿತಕ್ಕಂಥವನು. ಹಾಗಾಗಿ ನೀವು ಯಾವುದೇ ಅನುಮಾನ ಇಲ್ದಿರ ಪೂಜೆಯನ್ನು ಮಾಡಬಹುದಾಗಿದೆ. ಎಸ್, ಧನ್ಯವಾದಗಳು ತನುಶ್ರೀ ಅವರೇ ಕಾಲ್ ಮಾಡಿದ್ದಕ್ಕೆ. ಇನ್ನು ಈ ಆಚರಣೆ ಇದೆಯಲ್ಲ, ಇದು ಇಲ್ಲಿ ಭೀಮನ ಅಮಾವಾಸ್ಯೆ ಅಂತಾರೆ, ದಕ್ಷಿಣ ಕನ್ನಡ ಭಾಗದಲ್ಲಿ ಆಟಿ ಅಮಾವಾಸ್ಯೆ, ಉತ್ತರ ಕರ್ನಾಟಕ ಕಡೆ ದಿವಸಿ ಆಚರಣೆ ಅಂತ ಕರೀತಾರೆ. ಹೀಗೆ ಒಂದೊಂದು ಹೆಸರಲ್ಲಿ ಕರೆಯಲ್ಪಟ್ಟರೂ ಕೂಡ ಆಚರಣೆ ಒಂದೇ ಆಗಿರುತ್ತೆ. ಆಟಿ ಅಮಾವಾಸ್ಯೆ ಅಂತಾರಲ್ಲ, ಅದರ ವಿಶೇಷತೆ ಏನು? ಅಂದರೆ ಅದರ ಆಚರಣೆ ಹೀಗೆ ಇರುತ್ತಾ? ನೀವು ಹೇಳಿದ ಹಾಗೆ ಆಟಿ ಅಮಾವಾಸ್ಯ ಅಂತ ಆ ಕಡೆ ತೌಳವ ದೇಶದಲ್ಲಿ, ಆ ತುಳುನಾಡಿನಲ್ಲಿ ಕರೆಯತಕ್ಕಂಥ ಪದ್ಧತಿ. ಏನು ಆಟಿ ಅಂದರೆ, ಆಟಿ ಅಮಾವಾಸ್ಯ ಅಂದರೆ ಇದನ್ನು ಕರ್ಕಾಟಕ ಮಾಸ ಅಂತ ಕರೀತಾರೆ. ಈ ಕರ್ಕ ಮಾಸವನ್ನೇ ಆಟಿ ಅಮಾವಾಸ್ಯ ಅಂತ ಕರೆಯೋದು. ಅಮಾವಾಸ್ಯ ಅಂದರೆ ತಿಂಗಳ, ಅಂದರೆ ಕೊನೆಯ ದಿನ. ಆ ಕಡೆ ಇರತಕ್ಕಂಥ ಒಂದು ಪದ್ಧತಿ ಅಂತಂದರೆ, ಒಂದು ಸಂಪ್ರದಾಯ ಇದೆ. ಬೆಳಗ್ಗೆ ಎದ್ದು ಶೌಚಾದಿಗಳನ್ನು ಮುಗಿಸಿಕೊಂಡು ಮುಖಮಾರ್ಜನ ಮಾಡಿಕೊಂಡು ಸೂರ್ಯೋದಯಕ್ಕಿಂತ ಮುಂಚೆನೇ ಅಂದರೆ ಕಾಡಿಗೆ ಹೋಗಬೇಕಂತೆ. ಆ ಗಂಡ ಸೂರ್ಯೋದಯಕ್ಕಿಂತ ಮುಂಚೆ ಕಾಡಿಗೆ ಹೋಗಿ ಬಲೀಂದ್ರ ಮರ ಅಂತ ಇರ್ತದೆ, ಅಂದರೆ ಪಾಳೆ ಮರ ಅಂತ ಕರೀತಾರೆ. ಬಲೀಂದ್ರ ಮರ, ಪಾಳೆ ಮರ ಅಂತ. ಆ ಪಾಳೆ ಮರವನ್ನು ಸ್ವಲ್ಪ ಕಲ್ಲಿನಿಂದ ಜಜ್ಜಿ ಅದರ ತೊಗಟೆ ಅಂದರೆ ಸಿಪ್ಪೆಯನ್ನು ತರಬೇಕಂತೆ, ಒಣ ತೊಗಟೆಯನ್ನು. ಆ ಒಣ ತೊಗಟೆಯನ್ನು ತಂದು ಮನೆಗೆ ಬಂದು ಹೆಂಡತಿ ಪೂಜೆ ಎಲ್ಲ ಆದ ಮೇಲೆ ವಿಶೇಷವಾಗಿ ಆ ತೊಗಟೆಯನ್ನು ಅಂದರೆ ಬಿಸಿನೀರಿನಲ್ಲಿ ಕಾಯಿಸಿ ಆ ತೊಗಟೆಯ ಒಂದು ನೀರನ್ನು, ಅಂದರೆ ಒಂಥರ ಕಷಾಯಿ ಥರ, ಅದನ್ನು ಕೊಟ್ಟರೆ ಗಂಡನಿಗೆ ವಿಶೇಷವಾದ ಆಯುರಾರೋಗ್ಯ ಅಂತ ಆ ಕಡೆ ಮಾಡ್ತಕ್ಕಂಥ ಪದ್ಧತಿ ಇವತ್ತು. ಆ ಪಾಳೆ ಮರದ ಅಂದರೆ ತೊಗಟೆ ಸಿಗದೆ ಹೋದರೆ ಈಗಿನ ಕಾಲಕ್ಕೆ ಅಮೃತ ಬಳ್ಳಿ ಅಂತ ಹೇಳಿದ್ದಾರೆ. ಅಮೃತ ಬಳ್ಳಿಯ ಕಷಾಯನ್ನು ಕೊಟ್ಟರೆ ಗಂಡನಿಗೆ ಪೂಜೆ ಮಾಡಿ ಶಿವಪಾರ್ವತಿಯರಿಗೆ ನಿವೇದನೆ ಮಾಡಿ ಕೊಟ್ಟರೆ ಗಂಡನಿಗೆ ಉತ್ತಮವಾಗಿರ್ತಕ್ಕಂಥ ಆಯುರಾರೋಗ್ಯ ಪ್ರಾಪ್ತವಾಗುತ್ತದೆ ಅಂತ ಇದನ್ನು ಅಂದರೆ ತಿಳಿಸ್ಕೊಡ್ತಾರೆ ಆ ಕಡೆ. ಅಂದರೆ ಪದ್ಧತಿ ಈ ನಮ್ಮ ಥರ ಅಂದರೆ ದೀಪಸ್ತಂಭ ಗೌರಿ ಪೂಜಾ ಅದೆಲ್ಲ ಅಂದರೆ ಆ ಪದ್ಧತಿ ಇಲ್ಲ. ಈ ತರಹದ ಒಂದು ಪದ್ಧತಿ ಆಟಿ ಅಮಾವಾಸ್ಯ ಅಂತ ಆ ಕಡೆ ಮಾಡೋದುಂಟು ಈ ಕರ್ಕ ಮಾಸದಲ್ಲಿ. ಮುಖ್ಯವಾಗಿ ಇದನ್ನು 2 ರೀತಿ ಅವ್ರು ಹೇಳಿದ ಹಾಗೆ ಎಲ್ಲ ಸುಮಂಗಲ ಸ್ತ್ರೀಯರು ಮಾಡಬೇಕು. ಮುಖ್ಯವಾಗಿ ಮದುವೆ ಆದವರು, ಮದುವೆ ಆಗದೇ ಇದ್ದವರು. ಇನ್ನೊಂದು ವಿಶೇಷ ಅಂದರೆ ಮದುವೆಯಾದ ನವದಂಪತಿಗಳು ಮೊದಲನೇ ವರ್ಷ ಹೊಸದಾಗಿ ಮದುವೆ ಆದವರು ಸಾಮಾನ್ಯವಾಗಿ ಆಷಾಢದಲ್ಲಿ ಅತ್ತೆ ಮಾವಂದಿರ ಮನೆಯಲ್ಲಿ ಇರೋದಿಲ್ಲ, ಅಪ್ಪ ಅಮ್ಮನ ಮನೆಗೆ ಹೋಗ್ತಾರೆ ಹೆಣ್ಮಕ್ಳು. ಮದುವೆ ಆದ ಮೊದಲನೇ ವರ್ಷ ಆಷಾಢದಲ್ಲಿ ತಂದೆ ತಾಯಿಗಳ ಮನೆಗೆ ಹೋಗ್ತಾರೆ. ಆಷಾಢ ತಂದೆ ತಾಯಿಗಳ ಮನೆಗೆ ಹೋಗಿ ಈ ಆಷಾಢದ ಕೊನೆಯ ದಿನ ಅಮಾವಾಸ್ಯೆ ಮತ್ತೆ ಗಂಡನ ಮನೆಗೆ ಹೋಗೋದಕ್ಕೆ ಸಿದ್ಧಳಾಗಿರ್ತಾಳೆ. ಆ ಗಂಡನ ಮನೆಗೆ ಹೋಗೋದಕ್ಕೆ ಸಿದ್ಧಳಾದಾಗ ಅಲ್ಲಿ ಗಂಡನಿಗೆ ವಿಶೇಷವಾದ ಆಯುರಾರೋಗ್ಯವನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಪೂಜೆ ಮಾಡಿಕೊಂಡು ಈ ಅಮಾವಾಸ್ಯೆಯ ದಿನ ಈ ಗೌರಿ ಶಂಕರರ ವಿಶೇಷವಾದ ಪೂಜೆಯನ್ನು ಮಾಡಿ ಗಂಡನಿಗೆ ಬಂದು ನಮಸ್ಕಾರ ಮಾಡಬೇಕು. ಅಂದರೆ ಮತ್ತೆ ಗಂಡನಿಗೆ ಬಂದು ನಮಸ್ಕಾರ ಮಾಡೋದಕ್ಕೆ ಒಂದು ವಿಶೇಷವಾದ ಮಹತ್ವ ಇಲ್ಲಿ. ಸಾಮಾನ್ಯವಾಗಿ ಈಗಿನ ವ್ಯವಹಾರದಲ್ಲಿ ದಿನ ಗಂಡನಿಗೆ ಬೈತಾನೆ ಇರ್ತಾರೆ, ಏನೋ ಜಗಳಗಳು ಇದ್ದೇ ಇರುತ್ತೆ, ಹೆಂಡತಿ ಅಂತ ಹೆದರ್ತಾರೆ ಪಾಪ ಕೆಲವರೆಲ್ಲ. ಇವತ್ತಾದರೂ ಭಕ್ತಿಯಿಂದ ಪೂಜೆ ಮಾಡಲಿ ಅಂತ
ಅನ್ನೋ ಪಾಪ ಗಂಡನಿಗೆ ಅಂದ್ಬಿಟ್ರು. ಕನಿಷ್ಠ ವರ್ಷಕ್ಕೆ ಒಮ್ಮೆಯಾದ್ರೂ ಬಂದು ನಮಸ್ಕಾರ ಮಾಡಲಿ. ಗಂಡನ ಪ್ರೀತಿ ದಿನದ ಜಂಜಾಟ ಏನೇ ಇರ್ಲಿ, ಇಂಥ ವಿಶೇಷ ದಿನದಲ್ಲಿ ಏನೇನ್ ಮಾಡ್ಬೇಕು ಅದನ್ನ ಮಾಡಬೇಕು ಅಂತ. ಗಂಡನ ಪೂಜೆ ಎಂಬೋಕಿಂತ ಹೇಳದಲ್ಲ, ಆ ಗಂಡನ ಅಂತರ್ಗತನಾದ ಆ ಶಿವ ಪಾರ್ವತಿಯರ ಭಗವಂತನ ಪೂಜೆ ಇದು ಬಹಳ ಮುಖ್ಯವಾದದ್ದು ಇವತ್ತು. ಎಸ್, ಒಬ್ರು ಕಾಲರ್ ಇದ್ದಾರೆ, ಮನು ಕುಮಾರ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಪ್ರಶ್ನೆ ಏನು ಕೇಳಿ ಸರ್. ನಮ್ಮ ಇದರಲ್ಲಿ ಏನು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿಲ್ಲ ಓಕೆ. ಪೂಜೆ. ಅಂದ್ರೆ ಈ ಮದುವೆ ಆದಾಗ ಮಾತ್ರ ಒಂದ್ಸರಿ ಏನೋ ಮಾಡಿದ್ರು ಅನ್ಸುತ್ತೆ. ಹಾ ಹಾ. ಅಂದ್ರೆ ಇದು ಏನು ವೀರಶೈವ ಸಂಪ್ರದಾಯದಲ್ಲಿ ಪ್ರತಿ ವರ್ಷ ಏನು ಇದು ಆಚರಣೆ ಮಾಡ್ಕೊಂಡು ಬಂದಿಲ್ಲ. ಓಕೆ. ಏನದು ಮಾಡ್ಬೇಕಾ ಏನಂತ? ನಿಮ್ ಮದ್ವೆ ಆಗಿದೆಯಾ? ಹಾ ಹೌದೌದು. ಓಕೆ, ಅಂದ್ರೆ ಈಗ ನಿಮ್ಮ ವೈಫು ಮಾಡ್ಬೇಕಾ ಇದನ್ನ ಅಂತ ನೀವು ಕೇಳ್ತಿದ್ದೀರಿ. ಹೌದು. ಅಂದ್ರೆ ಮಾಡ್ಕೊಂಡ್ ಅವಶ್ಯವಾಗಿ ಬಂದಿಲ್ಲ. ಮಾಡಬಹುದು. ಹಾ ಹಾ. ಮೊದಲು ಸ್ವಲ್ಪ ದಿವಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮುಂದೆ ಅವರು ಹೇಳಿದ ಹಾಗೆ 9 ವರ್ಷಗಳ ಕಾಲ, ಈ ವರ್ಷವೇ ಆರಂಭ ಮಾಡಿ 9 ವರ್ಷಗಳ ಕಾಲ ಪೂಜೆ ಮಾಡಿ ಗಂಡನ ಪೂಜೆಯನ್ನ ಮಾಡೋದಕ್ಕೆ ಅಡ್ಡಿ ಇಲ್ಲ. ಅವ್ರು ಹೇಳಿದ ಹಾಗೆ ಯಾವುದೇ ಒಂದು ವಿಶೇಷ ಏನು ನಿಯಮ ಇಲ್ಲ, ಅವಶ್ಯ ಗಂಡನ ಪೂಜೆ ಪ್ರತಿನಿತ್ಯವೂ ಮಾಡಬೇಕು. ವರ್ಷ ವರ್ಷ ಮಾಡಿದ್ರೆ ಆ ಗಂಡನ ಆಯುಷ್ಯ ವೃದ್ಧಿ ಆಗುತ್ತದೆ. ಆ ನಿಟ್ಟಿನಲ್ಲಿ ಅವಶ್ಯವಾಗಿ ಆರಂಭ ಮಾಡಿ ಮಾಡಬಹುದು, ತೊಂದರೆ ಇಲ್ಲ. ಓಕೆ. ಇನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಫಸ್ಟ್ ಬರೋದೇ ಭೀಮ ಅನ್ನೋ ಹೆಸರು. ಆಚಾರ್ಯರು ಅವಾಗ ಹೇಳಿದ್ರು ಭೀಮನಿಗೂ ಈ ಅಮಾವಾಸ್ಯೆಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ. ಅಂದರೆ ಭೀಮೇಶ್ವರ, ಈಶ್ವರನ ರೂಪ ಅಂತ. ಬಟ್ ನೀವು ಕೂಡ ಹೇಳ್ತಾ ಇದ್ರಿ ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ ಅಂತ. ಹಾಗಾಗಿ ಈ ಭೀಮನಿಗೂ ಈ ಅಮಾವಾಸ್ಯೆಗೂ ಏನು ಸಂಬಂಧ? ಖಂಡಿತ. ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಹಬ್ಬ ಅಂತ ಹೇಳಿದಾಗ, ಆಚರಣೆ ಹೇಳಿದಾಗ ಅದರಲ್ಲಿ ಹೆಸರಿನಲ್ಲಿ ಏನಿದೆ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಹೆಸರಿನಲ್ಲೇ ಎಲ್ಲವೂ ಇದೆ ಅಂತ ಹೇಳುವಂಥ ಸಂಸ್ಕೃತಿ ನಮ್ಮದು. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತೀವಿ, ಜ್ಯೋತಿರ್ಪೂಜೆ ಅಂತ ಹೇಳ್ಬೋದಿತ್ತು, ಪರಮೇಶ್ವರನ ಪೂಜೆ ಅಂತ ಹೇಳ್ಬೋದಿತ್ತು. ಆದರೂ ಅದಕ್ಕೂ ಬಹುಶಃ ಈ ಒಂದು ಕಾರಣ ಇರಬಹುದು. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಎಲ್ಲರೂ ಕೂಡ ತಮ್ಮ ವೇಷವನ್ನು ಬದಲಾಯಿಸಿಕೊಂಡು ಇರ್ತಾರೆ. ಆ ಸಂದರ್ಭದಲ್ಲಿ ಈ ದ್ರೌಪದಿಗೆ ಬಹಳ ಕಿರುಕುಳ ಶುರುವಾಗತ್ತೆ. ಅವಳನ್ನು ಕೀಚಕ ಬಹಳ ಹಿಂಸೆ ಮಾಡ್ತಾ ಇರ್ತಾನೆ, ನನ್ನನ್ನು ಒಲಿಸ್ಕೋ ಅಂತ ಹೇಳಿ. ಆವಾಗ ಅವಳು ಎಲ್ಲರನ್ನೂ ಕೇಳ್ತಾಳೆ. ಎಲ್ಲರನ್ನೂ ಕೇಳಿದಾಗ ಎಲ್ಲರೂ ಕೂಡ ನಾವು ಅಜ್ಞಾತವಾಸದಲ್ಲಿದ್ದೀವಿ, ಇವಾಗೇನಾದರೂ ಕೂಡ ನಾವು ನಿನ್ನನ್ನು ರಕ್ಷಣೆ ಮಾಡೋಕ್ಕೆ ಅಂತ ಬಂದರೆ ನಾವೆಲ್ಲ ಏನು ಅನ್ನೋದು ಗೊತ್ತಾಗಿ ಹೋಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ದಿವಸ ಸಹಿಸ್ಕೊ ಅಂತ ಹೇಳ್ತಾರೆ. ಆದರೆ ಭೀಮ ಹಾಗೆ ಮಾಡೋದಿಲ್ಲ. ಎಲ್ಲಕ್ಕಿಂತ ನನಗೆ ಅಜ್ಞಾತವಾಸ ಇರಬಹುದು, ನಮ್ಮದು ಏನೇ ಇದ್ದರೂ ಕೂಡ ನನ್ನ ಹೆಂಡತಿಯ ಮಾನ ರಕ್ಷಣೆ ತುಂಬ ಮುಖ್ಯ ಅಂತ ಹೇಳಿ ಅವನು ಒಂದು ರೀತಿಯ ಒಂದು ನಮಗೆ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ. ಅವನು ತಾನೇ ಒಂದು ದ್ರೌಪದಿಯ ವೇಷ ಹಾಕ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡಿದ್ದು, ಅವಳನ್ನ ರೂಪದಲ್ಲಿ ಬಂದು ಅವನು ಕೀಚಕ ಬಂದಾಗ ಕೀಚಕನನ್ನು ಸಂಹಾರ ಮಾಡ್ತಕ್ಕಂಥದ್ದು ಈ ಒಂದು ಕಥೆಯಲ್ಲಿ ಬರ್ತಕ್ಕಂಥದ್ದು. ಅಂದರೆ ಏನು ಅರ್ಥ ಅಂತ ಹೇಳಿದ್ರೆ, ಪತ್ನಿಯ ಒಂದು ಮಾನ ರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ. ಎಲ್ಲರಿಗಿಂತ ಆ ವಿಚಾರದಲ್ಲಿ ಭೀಮನ ಆದ್ಯತೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಇಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಸ್ತ್ರೀ ಕೂಡ ಏನನ್ನು ಬಯಸ್ತಾಳೆ ಅಂದರೆ ಭೀಮನಂತಹ ಗಂಡ ತನಗೆ ಸಿಕ್ಕಲಿ, ತನ್ನನ್ನು ಎಂತಹ ಸಂದರ್ಭದಲ್ಲಿ ಕೂಡ ರಕ್ಷಣೆ ಮಾಡುವಂತಹ ಗಂಡ ಸಿಕ್ಕಲಿ ಅನ್ನುವ ಅರ್ಥದಿಂದ ಕೂಡ ಬಹುಶಃ ಇದನ್ನು ಭೀಮನ ಅಮಾವಾಸ್ಯೆ ಅಂತ ಹೇಳಿ ಕರೆದಿರಬಹುದು. ಯಾಕೆಂದರೆ ಭೀಮ ಸುಮಾರು ಭಾಗದಲ್ಲಿ ನಮಗೆ ಮಹಾಭಾರತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪತ್ನಿಯ ಒಂದು ಶೀಲವನ್ನು ರಕ್ಷಣೆ ಮಾಡಲಿಕ್ಕಾಗಿ ಅವಳನ್ನು ಒಂದು ರೀತಿ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡ್ತಕ್ಕಂಥದ್ದು. ಪತಿಯ ಧರ್ಮವೇ ಪತ್ನಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಂತಹ ಸಂದರ್ಭದಲ್ಲಿ ಕೂಡ. ಹಾಗಾಗಿ ಭೀಮನಂಥ ಗಂಡ ಸಿಕ್ಕಲಿ ಅಂತ ಕೂಡ ಈ ಪೂಜೆಯನ್ನು ಮಾಡುವಂಥದ್ದು ಅಂತ ಅರ್ಥೈಸ್ಕೊಂಡಿರತಕ್ಕಂಥದ್ದು ಕೂಡ ಹೌದು. ಓಕೆ. ಇನ್ನು ಆಷಾಢದ ಕೊನೆ ದಿನ, ಈ ಕೊನೆ ದಿನ ಭೀಮನ ಅಮಾವಾಸ್ಯೆ ಆಚರಣೆ, ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಆಚಾರ್ಯರೇ? ನೀವು ಹೇಳಿದ ಹಾಗೆ ನಾ ಹೇಳೋದಲ್ಲ, ವಿಶೇಷವಾಗಿ ಗಂಡನ ಮನೆಗೆ ಹೋಗುವ ದಿನ ಮೊದಲನೇ ವರ್ಷ, ಜೊತೆಗೆ ಆಷಾಢ ಕೊನೆಯ ದಿನ ಮಾಡತಕ್ಕಂಥದ್ದು. ಅಂದರೆ ಈ ಸಂದರ್ಭದಲ್ಲೇ ಯಾಕೆ ಬಂತು ಅಂತ ಈ ರೀತಿ ನಾವು ಒಂದು ವೈದ್ಯಕೀಯವಾದ ಒಂದು ವೈಜ್ಞಾನಿಕವಾದ ದೃಷ್ಟಿಯಲ್ಲಿಯೂ ಇದನ್ನು ಚಿಂತನೆ ಮಾಡಬಹುದು. ಈ ಆಷಾಢ ಮಾಸ ಚಾತುರ್ಮಾಸ್ಯ ಕಾಲ, ಸ್ವಲ್ಪ ಅಂದರೆ ತಣ್ಣಗಿನ ಗಾಳಿ, ವಾತಾವರಣ ವ್ಯತ್ಯಾಸವಾಗುತ್ತದೆ, ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಂದರ್ಭಗಳೇ ಬಹಳ. ಆದ್ದರಿಂದ ವಿಶೇಷವಾಗಿ ಈ ಆಷಾಢ ಕೊನೆಯ ದಿನ ಅಮಾವಾಸ್ಯೆ ನಾವು ಶಿವಪಾರ್ವತಿಯರ ಪೂಜೆ ಮಾಡಿದಾಗ
ಗಂಡನಿಗೆ, ಮಕ್ಕಳಿಗೆ, ಎಲ್ಲರಿಗೂ ಒಳ್ಳೆಯ ಆಯುರಾರೋಗ್ಯವನ್ನು ಅಂದರೆ ಪ್ರಾರ್ಥನೆ ಮಾಡತಕ್ಕಂಥ ದಿವಸ ಅಂತ ಚಿಂತನೆ ಮಾಡಬೇಕು. ನಾ ಹೇಳಿದೆ ಮೊದಲನೇ, ಯಾವಾಗಲೂ ಕೂಡ ಯಾವ ದಂಪತಿಗಳು ಅಂದರೆ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಶಿವಪಾರ್ವತಿಯರ ಚಿಂತನೆ ಮಾಡಿದಾಗ ಮನೆಯಲ್ಲಿ ಒಂದು ಅನ್ಯೋನ್ಯವಾದ ಪ್ರೀತಿ ಬಾಂಧವ್ಯಗಳು ಬರುತ್ತವೆ. ಜೊತೆಗೆ ವಿಚಿತ್ರ ಅಂದರೆ ಶ್ರಾವಣ ಮಾಸ ಅಂದರೆ ಹಬ್ಬದ ಸರಮಾಲೆಯ ಆರಂಭವಾಗುತ್ತದೆ. ಆ ಶ್ರಾವಣ ಮಾಸದ ಹಬ್ಬಕ್ಕೆ ಒಂದು ನಾಂದಿ ಅಂತ ಹೇಳ್ಬೋದು ಇದನ್ನು. ಅಂದರೆ ದಿವಸಿ ಗೌರಿ ಅಂತೂ ಇದನ್ನು ಕರೀತಾರೆ ಅಂತ ನಾವು ಕೇಳಿದ್ವಿ. ಶ್ರಾವಣ ಮಾಸದಲ್ಲಿ ಆರಂಭವಾಗುವ ಎಲ್ಲ ಹಬ್ಬಗಳಿಗೂ ಒಂದು ನಾಂದಿಯಾಗಿ ಶಿವಪಾರ್ವತಿಯರ ಸ್ಮರಣೆ ಮಾಡುವ ಒಂದು ಹಬ್ಬ ಇದು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಹಬ್ಬ. ಓಕೆ, ನಾನು ಮಾತಾಡಿಸ್ತೀನಿ ನಿಮ್ಮನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.